ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದೇ ಆಷಾಢ ಶುಕ್ರವಾರ ಮಹಾ ಅದ್ಭುತವಾಗಿರುತ್ತೆ. ಶುಕ್ರವಾರ ಅಂದ ತಕ್ಷಣ ನಮಗೆ ಲಕ್ಷ್ಮಿಯ ವಾರ. ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ತೋಚಿದ ರೀತಿಯಲ್ಲಿ ದೀಪಾರಾಧನೆ, ಪುಟ್ಟದಾಗಿ ನಿತ್ಯದ ದೀಪಾರಾಧನೆ ಮಾಡುವಂಥ ವಿಧಾನದಲ್ಲಿ ಪೂಜೆ ಈ ಥರ ಮಾಡ್ಕೊಳ್ತಾ ಇರ್ತೀವಿ. ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಕೂಡ ದೀಪಾರಾಧನೆ ಅನ್ನುವಂಥದ್ದು ಮಾಡಿಕೊಳ್ಬೇಕು. ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಈ ದಿನ ತಿಳಿಸುತ್ತಿರುವಂಥ ಈ ಶಕ್ತಿದಾಯಕವಾದ ಪುಟ್ಟದಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಯಾಕಂದರೆ ನಮ್ಮ ಮನೆಯಲ್ಲಿ ಈ ವಸ್ತುಗಳು ತುಂಬಾ ಕೆಲಸ ಮಾಡುತ್ತೆ, ಚಮತ್ಕಾರಿ ಮಾಡುತ್ತೆ. ಆದರೆ ನಾವು ಇದನ್ನು ಗಮನಿಸ್ಕೊಳ್ಳೋದಿಲ್ಲ ಅಷ್ಟೇ. ಕೆಲವೊಂದು ಬಾರಿ ಇದನ್ನು ಅತಿ ಸೂಕ್ಷ್ಮವಾಗಿ ನೀವು ನೋಡಿದ್ದೆ ಆದರೆ ಹಣವನ್ನು ಆಕರ್ಷಿಸುವಂಥದ್ದು, ಸಾಲದ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು, ನಮಗೆ ಎಷ್ಟೋ ಕೋರಿಕೆಗಳಿರುತ್ತೆ, ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸ್ತಾ ಇರ್ತೀವಿ. ಎಲ್ರಿಗೂ ಕೂಡ ಇದು ತುಂಬಾ ಸೂಕ್ತವಾಗಿರುವಂಥ, ಅತಿ ಶಕ್ತಿದಾಯಕವಾಗಿರುವಂಥ ಪರಿಹಾರ ಅಂತ ಹೇಳಬಹುದು ಸ್ನೇಹಿತರೆ. ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಮುಖ್ಯವಾಗಿ ನೀರು ಪಂಚಭೂತಗಳಲ್ಲಿ ಒಂದು. ತುಂಬ ನೆನಪಿನ ಶಕ್ತಿಯನ್ನು ಹೊಂದಿರುತ್ತೆ. ತುಂಬಾ ಸಮಸ್ಯೆಗಳನ್ನು ಬಗೆಹರಿಸುವಂಥ, ನಕಾರಾತ್ಮಕ ಎನರ್ಜಿಯನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ನೀರಿಗೆ ಇರೋದರಿಂದ ನೀರನ್ನು ನಾವು ಈ ಪರಿಹಾರಕ್ಕೆ ಯಾವ ರೀತಿ ತಗೊಳ್ತೀವಿ, ಇದರಲ್ಲಿ ಹಾಕುವಂಥ ಪ್ರತಿಯೊಂದು ಚಿಕ್ಕ ವಸ್ತುವು ಕೂಡ ನಮ್ಮ ಮನೆಯಲ್ಲೇ, ಅಡುಗೆ ಮನೆಯಲ್ಲೇ ಇರುವಂಥದ್ದು. ತುಂಬ ಸುಲಭ ವಿಧಾನದಲ್ಲೇ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನಕ್ಕೆ ತುಂಬ ಹ್ಯಾಪಿಯಾಗಿರ್ತಾರೆ, ಖುಷಿಯಾಗಿರ್ತಾರೆ. ಇದ್ದಕ್ಕಿದ್ದಂಗೆ ಎಲ್ಲವೂ ಉಲ್ಟಾ ಹೊಡೆದ್ಬಿಡುತ್ತೆ. ಯಾರ್ದೋ ಕಣ್ದೃಷ್ಟಿ ಬಿತ್ತು, ನಾವು ಈಗ ಸಂತೋಷವಾಗೇ ಇಲ್ಲ, ತುಂಬ ಹಣಕಾಸಿನ ಮೇಲೆ, ಆರೋಗ್ಯದ ಮೇಲೆ ಪೆಟ್ಟು ಬೀಳ್ತಾ ಇದೆ ಅಂತ ನಾವು ಅಂದ್ಕೊಳ್ತೀವಿ ಸ್ನೇಹಿತರೆ. ಅಂತಹ ಸಮಯಗಳಲ್ಲೇ ಮನುಷ್ಯನಿಗೆ ಹಣಕಾಸು ಬಹಳ ಮುಖ್ಯವಾಗಿ ಬೇಕೇ ಬೇಕು. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಆದಾಯ ಜಾಸ್ತಿ ಆಗ್ತಾಯಿಲ್ಲ, ಅಭಿವೃದ್ಧಿ ಆಗ್ತಾಯಿಲ್ಲ ಅನ್ನುವಂಥವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾಕೆ ನಾವು ಯಾವಾಗಲೂ ಹಣಕಾಸಿನ ಹಿಂದೆ ಹೋಗಬಾರ್ದು ಅಂತ ಹೇಳ್ತೀವಿ. ಅದರ ಆಸೆ ಜಾಸ್ತಿ ಆದಷ್ಟು ಮನುಷ್ಯನಿಗೆ ವಿವೇಕವನ್ನು ಕಳ್ಕೊಂಡ್ಬಿಡ್ತಾನೆ ಅನ್ನುವಂಥದ್ದು. ಅದಕ್ಕೋಸ್ಕರ ಆದರೆ ಜೀವನಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಹಣಕಾಸು. ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದು ಪರಿಹಾರ ಅನ್ನೋದು ಇರುತ್ತೆ. ಈ ಪರಿಹಾರ ಬಂದು ನಮ್ಮ ಮನೆಯಲ್ಲಿ ನಿತ್ಯದ ಸಮಸ್ಯೆಗಳು ಒಂದು ಕಡೆ ಇದ್ದರೆ ಹಲವಾರು ಕೋರಿಕೆಗಳಿರುತ್ತೆ. ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ನಾವು ಇಷ್ಟಪಡುವಂಥ ಪರಿಹಾರಗಳನ್ನು ಸಾಕಷ್ಟು ಮಾಡಿರ್ತೀವಿ. ಅದರಿಂದ ಏನು ಉಪಯೋಗ ಆಗಲಿಲ್ಲ ಅನ್ನುವಂಥವರು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ. ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಗಾಜಿನ ಲೋಟ ಬೇಕಾಗುತ್ತೆ. ಗಾಜು ಋಣಭಾರಗಳನ್ನು, ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಎನರ್ಜಿಯನ್ನು ಎಳೆದುಕೊಳ್ಳುತ್ತೆ. ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲೇ ಯಾವ ರೀತಿ ನೆಗೆಟಿವ್ ಎನರ್ಜಿ ಇರುತ್ತೆ ಅನ್ನುವಂಥದ್ದು ಅನ್ನಿಸ್ಬಹುದು. ನಮ್ಮ ಮನೆಗೆ ಯಾರೇ ಆಗಿರಬಹುದು ಬಂದಾಗ ಅವರು ನಮ್ಮ ಮನೆಯನ್ನು ನೋಡ್ತಾ ಇರ್ತಾರೆ. ಏನು ತಗೊಂಡಿದ್ದೀವಿ, ಈಗ ನಮ್ಮ ಸಂಪಾದನೆ ಯಾವ ರೀತಿ ಇದೆ, ನಮ್ಮ ಮನೆಗೆ ಯಾವುದಾದ್ರೂ ಹೊಸ ವಸ್ತುಗಳು ಬಂದಿದೆಯಾ, ಈ ರೀತಿ ಕೆಲವೊಬ್ಬರಿಗೆ ತುಂಬಾ ಆಸಕ್ತಿ ಇರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ತಾರೆ. ಅದು ಒಂದು ರೀತಿಯಲ್ಲಿ ನಮಗೆ ನೆಗೆಟಿವ್ ರೂಪದಲ್ಲೇ ಕಾಡುವಂತೆ ಸ್ಟಾರ್ಟ್ ಮಾಡುತ್ತೆ. ಯಾಕಂದರೆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ನರದೃಷ್ಟಿ, ಮನುಷ್ಯನಿಗೆ ಯಾವಾಗಲೂ ಕೆಟ್ಟ ಆಲೋಚನೆಗಳೇ ಜಾಸ್ತಿ ಇರುತ್ತೆ. ಅಂತಹವರ ಕಣ್ಣು ಬಿದ್ದಾಗ ನಮ್ಮ ಮನೆಯಲ್ಲಿ ಈ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ. ಅದಕ್ಕೆ ಶುದ್ಧವಾದಂಥ ನೀರನ್ನು ತಗೊಳ್ಳಿ. ನೀರು ನಮಗೆ ಸಾಕಷ್ಟು ಒಂದು ಅರ್ಧದಷ್ಟು ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಯಾಕಂದರೆ ನೆನಪಿನ ಶಕ್ತಿ ಜಾಸ್ತಿ ಇರೋದ್ರಿಂದ ಅದಕ್ಕೆ ನಾವು ಏನು ಹೇಳ್ತೀವೋ ಅದನ್ನು ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಶುದ್ಧವಾದಂಥ ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೆ ಅರಿಶಿಣ ಕುಂಕುಮವನ್ನು ಹಾಕಬೇಕು. ಮಂಗಳಕರವಾಗಿರುವಂಥ ಶುಭ ಕಾರ್ಯಗಳನ್ನು ಮಾಡುವಂಥ, ಮುಖ್ಯವಾಗಿ ನಮಗೆ ಒಂದು ಶಕ್ತಿಯನ್ನು ಕೊಡುವಂಥ, ಸಂಪತ್ತನ್ನು ಕೊಡುವಂಥ
ಈ ಅರಿಶಿಣ ಕುಂಕುಮವನ್ನು ಸ್ವಲ್ಪ ಸ್ವಲ್ಪ ತಗೊಳ್ಬೇಕಾಗುತ್ತೆ. ಪರಿಹಾರ ಶಾಸ್ತ್ರಗಳಲ್ಲಿ ದುಡ್ಡನ್ನು ಆಕರ್ಷಿಸುವಂತೆ ಹಾಗೂ ದುಡ್ಡು ನಮ್ಮ ಬಳಿ ಬಂದಾಗ ಅದು ಯಾವುದೋ ಒಂದು ರೀತಿಯಲ್ಲಿ ನೀರು ಥರ ಖರ್ಚಾಗ್ತಾನೆ ಇರುತ್ತೆ ಮತ್ತು ಸಾಲಕ್ಕೆ ಗುರಿಯಾಗಿರ್ತೀವಿ ನೋಡಿ, ಅದನ್ನು ಕಂಟ್ರೋಲ್ ಮಾಡುತ್ತೆ. ಮ್ಯಾಗ್ನೆಟ್ ಥರ ಇದು ಎಳ್ಕೊಂಡು ನಮ್ಮ ಕಡೆ ಬರುವಂತೆ ಮಾಡುತ್ತೆ ಚಕ್ಕೆ, ಸಿನಾಮಿನ್. ಅದಕ್ಕೋಸ್ಕರ ಚಿಕ್ಕದಾಗಿ 2 ತುಂಡುಗಳನ್ನು ಚಕ್ಕೆಯನ್ನು ನೀವು ತಗೊಳ್ಳಿ. ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಇನ್ನು ಲವಂಗ ಮಾತ್ರ ಸೂಕ್ಷ್ಮವಾಗಿ ಮೊಗ್ಗಿರುವಂಥ ಲವಂಗಗಳನ್ನು 3 ಅಥವಾ 5 ತಗೊಳ್ಬೇಕಾಗುತ್ತೆ. ನಾವು ಲವಂಗಗಳನ್ನು ಏನೋ ತಗೊಂಡಿದ್ದೀವಿ, ಹೆಸರಿಗೆ ಲವಂಗ ತಗೊಂಡಿದ್ದೀವಿ ಅನ್ನೋ ಥರ ತಗೊಳ್ಳೋಕ್ಕೋದ್ರೆ ನಾವು ಮಾಡುವಂಥ ಪರಿಹಾರ ರಿಸಲ್ಟನ್ನು ಕೊಡೋದಿಲ್ಲ. ಇದನ್ನು ನೆನಪಲ್ಲಿಟ್ಕೊಂಡು ಮೊಗ್ಗಿರುವಂಥ ಲವಂಗಗಳನ್ನು ಒಂದು 5 ತಗೊಳ್ಳಿ ಸ್ನೇಹಿತರೆ. ಈ ರೀತಿ ಈ ವಸ್ತುಗಳನ್ನು ಹಾಕಿದ್ಮೇಲೆ ಮುಖ್ಯವಾಗಿ ನಮಗೆ ಹಾಲು ಬೇಕಾಗುತ್ತೆ. ಹಸಿ ಹಾಲನ್ನು ತಗೊಳ್ಳಿ. 2 ಚಿಕ್ಕ ಸ್ಪೂನಷ್ಟು ತಗೊಂಡ್ರೆ ಸಾಕು. ಹಾಲು ಬಂದು ನಮಗೆ ಅಭಿವೃದ್ಧಿಯ ಸಂಕೇತ. ಶ್ರೀ ಮಹಾಲಕ್ಷ್ಮಿಗೆ ಶುಕ್ರವಾರದ ದಿನ ಈ ರೀತಿ ನಾವು ಮಾಡಿಕೊಳ್ಳೋದ್ರಿಂದ ಸಂಪತ್ತು ಬರುವಂಥದ್ದು. ಎಷ್ಟೋ ಜನಕ್ಕೆ ಅವರ ಹೆಸರಲ್ಲೇ ಆಸ್ತಿ ಇರುತ್ತೆ, ಆದರೆ ಅದನ್ನು ಅನುಭವಿಸುವಂಥ ಯೋಗ ಕೂಡಿ ಬಂದಿರೋದಿಲ್ಲ. ಯಾರೋ ಕೇಸು ಕಚೇರಿ ಹಾಕಿರ್ತಾರೆ, ಅದನ್ನು ಓಡಾಡ್ಕೊಂಡಿರಬೇಕಾಗುತ್ತೆ. ಇವ್ರದೇ ಆಸ್ತಿ ಆದರೂ ಕೂಡ ಅದನ್ನು ಬಳಸ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇರೋದಿಲ್ಲ. ಈ ರೀತಿ ಸಮಸ್ಯೆಗಳು ತುಂಬ ಇರುತ್ತೆ. ಅಂತಹವರಿಗೆ ಅದು ಎಲ್ಲವೂ ಕೂಡ ಏನೋ ಕಠಿಣಾತಿ ಕಠಿಣ ಸಮಸ್ಯೆಗಳು ಬಂದು ಬೀಳ್ತಾ ಇದ್ದರೂ ಎಲ್ಲವನ್ನು ಕೂಡ ನಾವು ಇದರಿಂದ ಸ್ವಲ್ಪ ಕಡಿಮೆ ಆದರೂ ಮಾಡಿಸ್ಕೊಳ್ಬಹುದು. ಅದಕ್ಕೋಸ್ಕರ ಇಷ್ಟು ವಸ್ತುಗಳನ್ನು ನೀವು ಹಾಕಿಬಿಟ್ಟಿದ್ದೆ ನಿಮ್ಮ ಕಡೆ ಯಾವ ರೀತಿ ನೀವು ದೃಷ್ಟಿಯನ್ನು ತಗೊಳ್ತೀರೋ ಆ ಥರ ತಗೊಳ್ಳಿ. ಮೇಲಿಂದ ಕೆಳಗಡೆ ಆಗಿರಬಹುದು ಅಥವಾ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ರೂಪದಲ್ಲಿ ಆಗಿರಬಹುದು. ಇವುಗಳನ್ನು ಈ ರೀತಿ ನೀವು ಆ ಲೋಟವನ್ನು ಚೆಲ್ಲದೆ ಈ ಥರ ದೃಷ್ಟಿ ಮಾಡಿಕೊಂಡು ಶುಕ್ರವಾರ ಸಂಜೆ ಮಾಡಿಕೊಳ್ಳಿ ಈ ಪರಿಹಾರವನ್ನು. ತದನಂತರ ಇದನ್ನು ಹುಷಾರಾಗಿ ತಗೊಂಡೋಗಿದ್ದೆ ನೀವು ನಿಮ್ಮ ಮನೆಯ ಹತ್ತಿರ ಇರುವಂಥ ಗಿಡಗಳಿಗೆ ಹಾಕೋದಕ್ಕೆ ಹೋಗಬೇಡಿ. ನೀಟಾಗಿ ಸ್ವಲ್ಪ ದೂರಕ್ಕೆ ತಗೊಂಡೋಗಿ ಹಾಕಿಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಳ್ಬೇಕು. ನಂಬಿಕೆ ಇದ್ದಾಗ ಮಾತ್ರ ಇದು ವರ್ಕ್ ಆಗುತ್ತೆ ಸ್ನೇಹಿತರೆ. ಇಷ್ಟನ್ನು ನೀವು ಮಾಡಿಕೊಂಡು ಮನೆಯ ಹೊರಗಡೆನೆ ಕೈ ಕಾಲು ಮುಖ ತೊಳ್ಕೊಂಡು ನೀಟಾಗಿ ಬಂದು ಸಾಧ್ಯ ಆದರೆ ದೀಪಾರಾಧನೆ ಮಾಡ್ಕೊಳ್ಳಿ. ಅಥವಾ ನೀವು ಸಂಜೆನೇ ದೀಪ ಹಚ್ಚಿರ್ತೀರಿ, ಮಾಡ್ಕೊಂಡಿದ್ದೀರಾ ಅಂದರೆ ತೊಂದರೆ ಇಲ್ಲ. ಇನ್ನು ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಬಹುದು. ಈ ರೀತಿ ಪರಿಹಾರವನ್ನು ಮಾಡ್ಕೊಂಡಿದ್ದೀವಿ ಅಂತ ಯಾರ ಹತ್ರ ಕೂಡ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಇಷ್ಟಾರ್ಥಗಳು, ಕೋರಿಕೆಗಳನ್ನು ಹೇಳ್ಕೊಂಡಿರ್ತೀರ, ಅದಕ್ಕೆ ನೀವು ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿರ್ತೀರ. ನೆನ್ಪಿಟ್ಕೊಳ್ಳಿ. ಒಳ್ಳೆಯದಾಗಲಿ ಎಲ್ರಿಗೂ ಕೂಡ. ಧನ್ಯವಾದಗಳು.